ಅನುದಾನ ಬೇಕು ಅಂದ್ರೆ ಬಿಜೆಪಿಗೆ ಸೇರ್ಬೇಕಾ? ರೇವಂತ್ ರೆಡ್ಡಿ ಕೋರಿಕೆಗೆ ಪ್ರಧಾನಿ ಕೊಟ್ಟ ಶಾಕಿಂಗ್ ಆನ್ಸರ್ ಇದು. कि 10 साल के शासन में भारत सरकार ने जितना गुजरात को दिया वो मैं आपको देने को तैयार हूँ. आपको जो अभी मिल रहा है वो आधा हो जाएगा. आप जहाँ पहुँचना चाहते हैं नहीं पहुँच पाएंगे और इसलिए अच्छा है मेरे से ही जोड़ो. ದಕ್ಷಿಣದ ರಾಜ್ಯಗಳಿಗೆ ಮೋದಿ ನೀಡಿದ ಎಚ್ಚರಿಕೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ತೆಲಂಗಾಣ ರಾಜಕೀಯದಲ್ಲಿ ಈಗ ಹೊಸ ಚರ್ಚೆಯ ಕೇಂದ್ರ ಬಿಂದು ಆಗಿರೋದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನಡುವಿನ ಮಾತುಕತೆ. ಪ್ರಧಾನಿ ಮೋದಿ ಮತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ನಡುವಿನ ಇತ್ತೀಚಿನ ವಾಕ್ಸಮರ ಮತ್ತು ಮೇರೆ ಸೆ ಜೋಡೋ ಅಂದ್ರೆ ನನ್ ಜೊತೆಗೆ ಸೇರಿ ಅನ್ನುವಂತ ಹೇಳಿಕೆ ಭಾರತೀಯ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಹೈದರಾಬಾದ್ನಲ್ಲಿ ನಡೆದಂತ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿಯದೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ನಡುವಿನ ಸಂಘರ್ಷ ಮತ್ತು ಬಿಜೆಪಿಯ ರಾಜಕೀಯ ತಂತ್ರಗಾರಿಕೆಯನ್ನು ಪ್ರತಿಬಿಂಬಿಸುವಂತಹ ವೇದಿಕೆಯಾಗಿ ಮಾರ್ಪಟ್ಟಿದೆ. ಈ ಘಟನೆಯನ್ನ ನಾವು ಆಳವಾಗಿ ವಿಶ್ಲೇಷಿಸಿದ್ರೆ ಇದರಲ್ಲಿ ಮರೆಮಾಚಲಾಗದ ಕೆಲವು ರಾಜಕೀಯ ಸತ್ಯಗಳು ಮತ್ತು ಕೇಂದ್ರದ ಮಲತಾಯಿ ಧೋರಣೆ ಎದ್ದು ಕಾಣಿಸುತ್ತೆ. ಈ ಘಟನೆಯ ಹಿನ್ನೆಲೆ ಏನು ಹಾಗಾದ್ರೆ? ಅಭಿವೃದ್ಧಿ ಹೆಸರಲ್ಲಿ ರಾಜಕೀಯ ದಾಳ. ಹೈದರಾಬಾದ್ನ HICCಯಲ್ಲಿ ಸುಮಾರು 9,377 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡೋ ಸಂದರ್ಭದಲ್ಲಿ ಸಿಎಂ ರೇವಂತ್ ರೆಡ್ಡಿ ಅವರು ಪ್ರಧಾನಿ ಮೋದಿ ಅವರಿಗೆ ಒಂದು ವಿಶೇಷ ಮನವಿಯನ್ನ ಮಾಡಿದ್ರು. ಗುಜರಾತ್ ಮಾದರಿಯನ್ನು ಉಲ್ಲೇಖಿಸಿದ ಇವರು, ನೀವು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಮ್ಗೆ ಹೇಗೆ ಸಹಕಾರವನ್ನ ಕೊಡ್ತಾ ಇದ್ರೋ ಹಾಗೇನೆ ನೀವು ತೆಲಂಗಾಣದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ತೆಲಂಗಾಣಕ್ಕೆ ಹೆಚ್ಚಿನ ಅನುದಾನವನ್ನ ನೀವು ನಮಗೆ ಕೊಟ್ರೆ ದೇಶದ GDPಗೆ ರಾಜ್ಯ ಸುಮಾರು 10% ಅಷ್ಟು ಕೊಡುಗೆ ನೀಡೋಕೆ ಸಿದ್ಧ ಇದೆ ಅಂತ ಭರವಸೆಯನ್ನು ಕೊಟ್ರು. ಸೊ ರೇವಂತ್ ರೆಡ್ಡಿ ಅವರ ಈ ಮಾತು ಅತ್ಯಂತ ತಾರ್ಕಿಕವಾಗಿದ್ದು, ಫೆಡರಲ್ ವ್ಯವಸ್ಥೆಯಲ್ಲಿ ರಾಜ್ಯವೊಂದು ಕೇಂದ್ರದ ಮುಂದೆ ತನ್ನ ಹಕ್ಕುಗಳನ್ನ ಕೇಳೋದು ಸಹಜ. ಆದ್ರೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೀಡಿದಂತ ಉತ್ತರ ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿರೋದು. ನನ್ನ ಜೊತೆಗೆ ಸೇರಿ, ಇದು ಆಹ್ವಾನನೋ ಅಥವಾ ಎಚ್ಚರಿಕೆನೋ? ರೇವಂತ್ ರೆಡ್ಡಿ ಅವರ ಮನವಿಗೆ ಉತ್ತರಿಸಿದಂತ ಪ್ರಧಾನಿ ಮೋದಿ, ರೇವಂತ್ ಜಿ, ಕಳೆದ 10 ವರ್ಷಗಳಲ್ಲಿ ಗುಜರಾತ್ಗೆ ಎಷ್ಟು ನಾವು ಕೊಟ್ಟಿದ್ದೇವೆ, ನಿಮಗೂ ಅಷ್ಟು ಕೊಡೋಕೆ ನಾವು ತಯಾರಾಗಿದ್ದೇವೆ. ಆದ್ರೆ ಹಂಗೆ ಕೊಟ್ಟಾಕ್ಷಣದಿಂದ ನಿಮ್ಗೆ ಈಗ ಸಿಗ್ತಾ ಇರೋದು ಅರ್ಧ ಆಗ್ಬಿಡ್ತದೆ ಅಥವಾ ಅರ್ಧದಷ್ಟು ಕಡಿಮೆ ಆಗ್ತದೆ. ಸೊ ನೀವ್ ಎಲ್ಲಿಗೆ ತಲುಪೋಕ್ ನೀವು ಬಯಸ್ತೀರೋ ಅಲ್ಲಿಗೆ ತಲುಪೋಕ್ ಆಗೋದಿಲ್ಲ. ಹಿಂಗಾಗಿ ನನ್ ಜೊತೆ ಬಂದ್ಬಿಡೋದೇ ಒಳ್ಳೇದು ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಹಾಸ್ಯದಂತೆ ಕಂಡ್ರೂ ಸಹ ಇದರ ಹಿಂದೆ ಅಡಗಿರುವಂತಹ ರಾಜಕೀಯ ಸಂದೇಶ ಅತ್ಯಂತ ಗಂಭೀರವಾದದ್ದು. ಸೊ ಮೋದಿಯವರ ಈ ಹೇಳಿಕೆಯಲ್ಲಿ 2 ಪ್ರಮುಖ ಆಯಾಮಗಳಿದೆ. ಮೊದಲನೇದು ಅನುದಾನದ ರಾಜಕೀಯ. ನೀವು ವಿರೋಧ ಪಕ್ಷದ ಅಂದ್ರೆ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯದಲ್ಲಿದ್ರೆ ನಿಮಗೆ ಸಿಗ್ಬೇಕಾದಂತ ಒಂದು ನ್ಯಾಯಸಮ್ಮತವಾದ ಅನುದಾನಗಳು ಸುಲಭವಾಗಿ ಸಿಗೋದಿಲ್ಲ. ರಾಜ್ಯದ ಅಭಿವೃದ್ಧಿ ವೇಗವಾಗಿ ಆಗ್ಬೇಕು ಅಂತಂದ್ರೆ ನೀವು ಬಿಜೆಪಿ ಅಥವಾ ಕೇಂದ್ರ ಸರ್ಕಾರದ ನೆರಳಿನಲ್ಲೇ ಇರಬೇಕು ಅನ್ನೋ ಒಂದು ಪರೋಕ್ಷ ಸಂದೇಶವನ್ನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇನ್ನು ಎರಡನೇದು ಆಪರೇಷನ್ ಕಮಲದ ಸುಳಿವು. ದೇಶದಾದ್ಯಂತ ಚುನಾಯಿತ ಸರ್ಕಾರಗಳನ್ನು ಉರುಳಿಸಿ ಬಿಜೆಪಿ ಅಧಿಕಾರ ಹಿಡಿಯುವಂತ ಆಪರೇಷನ್ ಕಮಲದ ಚಾಳಿ ಎಲ್ರಿಗೂ ಗೊತ್ತಿದೆ. ಮೋದಿ ಅವರ ನನ್ ಜೊತೆ ಬಂದ್ಬಿಡಿ ಅನ್ನೋ ಮಾತು ಹೇಮಂತ್ ರೆಡ್ಡಿ ಅವರಿಗೆ ನೀಡಿದ ರಾಜಕೀಯ ಆಫರ್ ಅಂತೆ ಕಾಣಿಸುತ್ತೆ. ಸೊ ಕೇಂದ್ರದ ಮಲತಾಯಿ ಧೋರಣೆ ಮತ್ತು ಪ್ರಾದೇಶಿಕ ಅಸಮಾನತೆ. ಪ್ರಧಾನಿ ಮೋದಿಯವರ ಮಾತುಗಳು ಕೇಂದ್ರ ಸರ್ಕಾರ ಬಿಜೆಪಿಯೇತರ ರಾಜ್ಯಗಳ ವಿರುದ್ಧ ಮಲತಾಯಿ ಧೋರಣೆ ತಳಿತಾ ಇದೆ ಅನ್ನೋ ಆರೋಪಕ್ಕೆ ಪುಷ್ಟಿ ಕೊಡುತ್ತೆ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಶ್ಚಿಮ ಬಂಗಾಳದಂತ ರಾಜ್ಯಗಳು ಈಗಾಗಲೇ ಈ ಬಗ್ಗೆ ದನಿ ಎತ್ತಿದೆ. ಇನ್ನು ತೆರಿಗೆ ಹಂಚಿಕೆಯಲ್ಲೂ ಅನ್ಯಾಯ. ದಕ್ಷಿಣ ಭಾರತದ ರಾಜ್ಯಗಳು ಕೇಂದ್ರಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಪಾವತಿಸುತ್ತವೆ, ಆದರೂ ಬದಲಿಗೆ ಕೇಂದ್ರದಿಂದ ಸಿಗುವಂತ ಪಾಲು ಅತ್ಯಲ್ಪ. ಸೊ ಕರ್ನಾಟಕ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಘೋಷಣೆಯ ಜೊತೆಗೆ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು. ಇನ್ನೊಂದು ಅನುದಾನ ತಡೆ ಹಿಡಿಯೋದು. ಬರ ಪರಿಹಾರ ಇರಲಿ ಅಥವಾ ವಿಶೇಷ ಅಭಿವೃದ್ಧಿಯ ಪ್ಯಾಕೇಜ್ಗಳಿರಲಿ ಅಥವಾ ನರೇಗಾದ ಹಣ ಇರಲಿ, ಈ ಬಿಜೆಪಿಯೇತರ ರಾಜ್ಯಗಳು ಕೇಂದ್ರದ ಮುಂದೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೋದಿ ಅವರು ರೇವಂತ್ ರೆಡ್ಡಿಗೆ ನನ್ ಜೊತೆ ಬಂದ್ಬಿಡಿ ಅಥವಾ ನನ್ ಜೊತೆಗೆ ಸೇರಿ ಅಂತ ಹೇಳೋ ಮೂಲಕ ನೀವು ನಮ್ಮವರಾದ್ರೆ ಮಾತ್ರ ನಾವು ನಿಮ್ಗೆ ಹಣ ಕೊಡ್ತೀವಿ ಅಥವಾ ನಿಮ್ಗೆ ಹಣ ಸಿಗತ್ತೆ ಅನ್ನೋ ಅಲಿಖಿತ ನಿಯಮವನ್ನ ಒಪ್ಪಿಕೊಂಡ ಇನ್ನು ನೆಕ್ಸ್ಟ್ ಒನ್, ಗುಜರಾತ್ ಮಾದರಿ ಮತ್ತು ಇವತ್ತಿನ ವಾಸ್ತವ.
ರೇವಂತ್ ರೆಡ್ಡಿ ಅವರು ಮನಮೋಹನ್ ಸಿಂಗ್ ಕಾಲದ ಗುಜರಾತ್ ಅಭಿವೃದ್ಧಿಯನ್ನು ಉಲ್ಲೇಖಿಸಿದಾಗ ಮೋದಿ ಅವರು ಅಂದಿನ ಮಾದರಿ ಅನುಸರಿಸಿದ್ರೆ ಈಗ ಸಿಗ್ತಾ ಇರುವಂತಹ ಅನುದಾನದ ಅರ್ಧದಷ್ಟು ಮಾತ್ರ ನಿಮಗೆ ಸಿಗುತ್ತೆ ಅಂತ ವ್ಯಂಗ್ಯವಾಡಿದ್ರು. ಆದ್ರೆ ವಾಸ್ತವ ಏನು ಅಂತಂದ್ರೆ UPA ಸರ್ಕಾರ ಇದ್ದಾಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತ ಮೋದಿ ಅವರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರದ ಬೆಂಬಲ ಸಿಕ್ಕಿತ್ತು ಅನ್ನೋದನ್ನ ಸ್ವತಃ ಮೋದಿ ಅವರೇ ಹಲವು ಬಾರಿ ಈ ಹಿಂದೆ ಒಪ್ಪಿಕೊಂಡಿದ್ರು. ಆದ್ರೆ ಇಂದು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ರಾಜ್ಯಗಳ ಸ್ವಾಯತ್ತತೆಯನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದೆ ಅನ್ನೋದು ವಿಪರ್ಯಾಸ. ಇನ್ನು ಪ್ರಜಾಪ್ರಭುತ್ವಕ್ಕೆ ಒದಗಿದ ಸಂಕಷ್ಟ. ಒಬ್ಬ ಪ್ರಧಾನಿ ಬಹಿರಂಗ ವೇದಿಕೆಯಲ್ಲಿ ಮತ್ತೊಂದು ಪಕ್ಷದ ಮುಖ್ಯಮಂತ್ರಿಗೆ ನನ್ ಜೊತೆ ಬಂದ್ಬಿಡಿ, ಇಲ್ಲ ನನ್ ಜೊತೆ ಸೇರಿ ಅಂತ ಹೇಳೋದು ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾದದ್ದು. ಇದು ಕೇವಲ ರಾಜಕೀಯ ಆಮಿಷ ಅಲ್ಲ, ಬದಲಿಗೆ ಒಕ್ಕೂಟ ವ್ಯವಸ್ಥೆಗೆ ನೀಡಿದಂತ ಪೆಟ್ಟು. ರಾಜ್ಯಗಳು ತಮ್ಮ ರಾಜಕೀಯ ಸಿದ್ಧಾಂತದ ಆಧಾರದ ಮೇಲೆ ಅಭಿವೃದ್ಧಿಯ ಫಲವನ್ನ ಕೊಡಬೇಕೇ ಹೊರತು ಕೇಂದ್ರದಲ್ಲಿರುವಂತಹ ಪಕ್ಷಕ್ಕೆ ಶರಣಾಗೋ ಮೂಲಕ ಅಲ್ಲ. ತೆಲಂಗಾಣದ ಜನತೆ ರೇವಂತ್ ರೆಡ್ಡಿ ಅವರ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತವನ್ನ ಕೊಟ್ಟಿದ್ದಾರೆ. ಅಂತಹ ಜನಾದೇಶವನ್ನ ಗೌರವಿಸಿ ರಾಜ್ಯದ ಅಭಿವೃದ್ಧಿಗೆ ಸಹಕರಿಸೋದು ಕೇಂದ್ರದ ಕರ್ತವ್ಯ. ಅದನ್ನ ಬಿಟ್ಟು ರಾಜಕೀಯ ಲಾಭಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಆಫರ್ ಕೊಡೋದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಘೋಷಣೆಗೆ ಮಾಡುವಂತ ಅಪಮಾನ. ಸೊ ಮೋದಿ ಅವರ ಈ ಹೇಳಿಕೆ ತೆಲಂಗಾಣದ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರೋದಂತೂ ಸುಳ್ಳಲ್ಲ. ಇದು ರೇವಂತ್ ರೆಡ್ಡಿ ಅವರಿಗೆ ನೀಡಿದ ಡೈರೆಕ್ಟ್ ಆಫರ್ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಒಂದ್ ವೇಳೆ ರೇವಂತ್ ರೆಡ್ಡಿ ಕೇಂದ್ರದ ನಿಲುವಿಗೆ ಬಗ್ಗದೇ ಇದ್ರೆ ಮುಂದಿನ ದಿನಗಳಲ್ಲಿ ತೆಲಂಗಾಣಕ್ಕೆ ನೀಡುವಂತ ಅನುದಾನದಲ್ಲಿ ಮತ್ತಷ್ಟು ಕಡಿತ ಉಂಟಾಗೋ ಭೀತಿ ಇನ್ನೊಂದ್ ಕಡೆ ಇದೆ. ಸೊ ಒಟ್ಟಾರೆಯಾಗಿ ಈ ಘಟನೆ ಭಾರತದ ಒಕ್ಕೂಟ ವ್ಯವಸ್ಥೆ ಎತ್ತ ಸಾಕ್ತಾ ಇದೆ ಅನ್ನೋದನ್ನ ಪ್ರಶ್ನಿಸತ್ತೆ. ಅಭಿವೃದ್ಧಿ ಅನ್ನೋದು ರಾಜಕೀಯ ಬಣ್ಣದ ಮೇಲೆ ನಿರ್ಧಾರ ಆಗಬಾರ್ದು. ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳನ್ನ ಸಮಾನವಾಗಿ ಕಾಣುವಂತ ಗಮನ ಹರಿಸದೇ ಇದ್ರೆ ಪ್ರಾದೇಶಿಕ ಅಸಮಾಧಾನ ಸ್ಫೋಟಗೊಂಡು ದೇಶದ ಐಕ್ಯತೆಗೆ ಧಕ್ಕೆ ತರೋ ಸಾಧ್ಯತೆನೂ ಇದೆ. ರೇವಂತ್ ರೆಡ್ಡಿ ಅವರ ಮನವಿಗೆ ಮೋದಿ ಅವರು ನೀಡಿದಂತ ಆಫರ್ ವ್ಯಂಗ್ಯ ಅಲ್ಲ, ಇದು ಇಂದಿನ ಭಾರತದ ಕಟು ರಾಜಕೀಯದ ವಾಸ್ತವ. ಭಾರತವನ್ನ ಏಕ ಭಾಷೆ, ಏಕ ಧರ್ಮ, ಏಕ ಸಂಸ್ಕೃತಿ, ಏಕ ಚುನಾವಣೆಯ ದೇಶದ ಜೊತೆಗೆ ಇದೀಗ ಏಕ ಪಕ್ಷದ ದೇಶ ಮಾಡುವಂತ ಒಕ್ಕೂಟ ವಿರೋಧಿ ಈ ಸರ್ವಾಧಿಕಾರಿಯ ಕುತಂತ್ರ ಇದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.